ಇನ್ನು ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜುಗೆ ಬಂಧನ ಭೀತಿ ಈಗ ಇರೋದು. ನಿರೀಕ್ಷಣಾ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ಭೈರತಿ ಬಸವರಾಜು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿ ಕೋರ್ಟ್ನಲ್ಲಿ ಭೈರತಿ ಅರ್ಜಿ ವಿಚಾರಣೆ ಆರಂಭ ಆಗಲಿದೆ. ನಿನ್ನೆ ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು. ಸೆಷನ್ಸ್ ಕೋರ್ಟ್ ಮುಂದೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಿತು ಹೈಕೋರ್ಟ್. ಕೊಲೆ ಕೇಸ್ನಲ್ಲಿ ಭೈರತಿಯನ್ನ ಬಂಧಿಸೋದಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಸೆಷನ್ಸ್ ಕೋರ್ಟ್ಗೆ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ಭೈರತಿ ಬಸವರಾಜ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿ ಕೋರ್ಟ್ನಲ್ಲಿ ಭೈರತಿ ಅರ್ಜಿ ವಿಚಾರಣೆ ನಡೆಯಲಿದೆ. ಸೆಷನ್ಸ್ ಕೋರ್ಟ್ ಮುಂದೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಹೈಕೋರ್ಟ್. ಕೊಲೆ ಕೇಸ್ನಲ್ಲಿ ಭೈರತಿ ಬಂಧಿಸೋದಕ್ಕೆ ಸಿಐಡಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿಯನ್ನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದ ನಂತರ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ನಿರೀಕ್ಷಣಾ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಡೀಟೇಲ್ಸ್ ಏನಿದೆ? ಮಧುಕರ್, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರೀಕ್ಷಣಾ ಜಾಮೀನು ಕೋರಿ ಏನು ಹೈಕೋರ್ಟ್ ಅಲ್ಲಿ ಅರ್ಜಿ ಭೈರತಿ ಬಸವರಾಜ್ ಅವರ ಅರ್ಜಿ ರದ್ದಾಯಿತು. ಈಗ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಬಂಧನ ಭೀತಿ ಎದುರಿಸ್ತಾ ಇರ್ತಕ್ಕಂಥ ಶಾಸಕ ಭೈರತಿ ಬಸವರಾಜ್ ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ನಿರೀಕ್ಷಣಾ ಜಾಮೀನು ಕೋರಿ ಇಲ್ಲಿ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜ್ ಅವರ ಅರ್ಜಿ ವಿಚಾರಣೆಗೆ ಬರಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ವಿಚಾರಣೆಗೆ ಬರಲಿದೆ. ಮುಖ್ಯವಾಗಿ ಏನಂದ್ರೆ, ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು. ಸೆಷನ್ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಸಲ್ಲಿಸುವಂತೆ ಸಹ ಅವಕಾಶ ನೀಡಿತ್ತು. ಹೀಗಾಗಿ ನಿನ್ನೆ ರಿಜೆಕ್ಟ್ ಆದ ನಂತರ ಭೈರತಿ ಬಸವರಾಜ್ಗೆ ಇದ್ದಾರೆ. ಈಗಾಗಲೇ ಬೆಳಗಾವಿಯ ಸೆಷನ್ ಇಂದ ಬಂದಿದ್ದವರು ಅಲ್ಲಿಂದ ಮಹಾರಾಷ್ಟ್ರ, ಪುಣೆ ಅಥವಾ ಗೋವಾಕ್ಕೆ ಹೋಗಿರೋ ಚಾನ್ಸಸ್ ಇದೆ ಅಂತ ಹೇಳಿ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ಸಿಐಡಿ ಅಧಿಕಾರಿಗಳ ತಂಡ ಏನಿದೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಸಹ ಭೈರತಿ ಅವರ ಮನೆ ಏನಿದೆ, ಭೈರತಿ ಬಸವರಾಜ್ ಅವರ ಮನೆ ವರ್ಮಾವು ಬಳಿ ಇರ್ತಕ್ಕಂಥ ಭೈರತಿ ಅವರ ಮನೆಗೂ ಸಹ ಸಿಐಡಿ ಅಧಿಕಾರಿಗಳು ಹೋಗಿ ಅಲ್ಲಿ ಸಹ ಪರಿಶೀಲನೆ ಮಾಡಿ ಬಂದಿದ್ದಾರೆ. ಭೈರತಿ ಬಸವರಾಜ್ ಏನ್ ಶಾಸಕರು ಅಲ್ಲಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಮನೆಗೆ ತೆರಳಿ ಅಲ್ಲೂ ಸಹ ಸರ್ಚ್ ಮಾಡಿರ್ತಕ್ಕಂಥದ್ದು. ಈ ನಡುವೆ ಈಗ ಬಂಧನ ಭೀತಿ ಎದುರಿಸ್ತಾ ಇರ್ತಕ್ಕಂಥ ಭೈರತಿ ಬಸವರಾಜ್ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಬಿಕ್ಲಾ ಶಿವ ಮರ್ಡರ್ ಕೇಸ್ ನಲ್ಲಿ ಏನಿದ್ದಾರೆ ಆರೋಪಿಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಜಗದೀಶ್ ಜಗದೀಶ್ ಕೂಡ ಸಾಕಷ್ಟು ಒಡನಾಟ ಇತ್ತು ಭೈರತಿ ಬಸವರಾಜ್ ಅವರಿಗೆ. ಆರೋಪಿಗಳೇನಿದ್ದಾರೆ ಅವ್ರ ಜೊತೆ ಎಲ್ಲ ಒಡನಾಟ ಇತ್ತು, ಕುಂಭಮೇಳಕ್ಕೆ ಹೋಗಿದ್ರು. ಹೀಗಾಗಿ ಸಾಕಷ್ಟು ಫೋಟೋಗಳು ಅವ್ರ ಜೊತೆ ಇರ್ತಕ್ಕಂಥ ವೈರಲ್ ಆಗಿದ್ದು. ಬಿಕ್ಲು ಶಿವ ಕೊಲೆ ಆಗೋದಕ್ಕೆ ಮುಂಚೆ ಫೆಬ್ರವರಿಯಲ್ಲಿ ಒಂದು ಕಮಿಷನರ್ಗೆ ದಯಾನಂದ್ ಇದ್ರು. ಆ ಕಮಿಷನರ್ಗೂ ಸಹ ಲೆಟರ್ ಬರೆದಿದ್ರು, ನನಗೆ ಸಾಕಷ್ಟು ಥ್ರೆಟ್ನಿಂಗ್ ಇದೆ ಅಂತ ಹೇಳಿ ಲೆಟರ್ ಬರೆದಿರ್ತಾರೆ. ಅದರಲ್ಲೂ ಸಹ ಭೈರತಿ ಬಸವರಾಜು ಸೇರಿದಂತೆ ಜಗದೀಶ್ ಕೊಲೆ ಆರೋಪಿಗಳೇನಿದ್ದಾರೆ ಅವರ ಹೆಸರೆಲ್ಲವನ್ನ ಉಲ್ಲೇಖಿಸಿದ್ರು. ಮತ್ತೆ ಬಿಕ್ಲು ಶಿವ ತಾಯಿ ಏನಿದ್ದಾರೆ ಅವರು ಸಹ ಆರೋಪ ಮಾಡಿದ್ರು. ಸಾಕಷ್ಟು ಥ್ರೆಟ್ನಿಂಗ್ ಇತ್ತು. ಜಗದೀಶು ಮತ್ತೆ ಶಾಸಕರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಇಂದ ಲ್ಯಾಂಡ್ ಲಿಟಿಗೇಷನ್ ವಿಚಾರವಾಗಿ ನನ್ನ ಮಗ ಆಗಿದ್ದಂತ ಬಿಕ್ಲು ಶಿವನಿಗೆ ಥ್ರೆಟ್ನಿಂಗ್ ಇತ್ತು. ಹೀಗಾಗಿ ಇವರೇ ಸಹ ಕೊಲೆ ಮಾಡಿರೋ ಚಾನ್ಸಸ್ ಇದೆ ಅಂತ ಹೇಳಿ ದೂರಿನಲ್ಲೂ ಸಹ ತಿಳಿಸಿದ್ರು. ಹೀಗಾಗಿ A5 ಆರೋಪಿಯಾಗಿ ಭೈರತಿ ಬಸವರಾಜ್ ವಿರುದ್ಧ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಸರ್ಕಾರ. ಈಗ ಬಂಧನ ಭೀತಿ ಹೈಕೋರ್ಟ್ ಒಂದ್ ಕಡೆ ರಿಲೀಫ್ ಕೊಟ್ಟಿತ್ತು ಭೈರತಿ ಬಸವರಾಜ್ ಅವರಿಗೆ. ಈಗ ಮತ್ತೆ ಅದನ್ನ ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಿರೋದ್ರಿಂದ ಸೆಷನ್ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಭೈರತಿ ಬಸವರಾಜ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನ ಕೆಲವೇ ನಿಮಿಷಗಳಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.